ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಅನಿರ್ವಿಣ್ಣಸ್ಥವಿಷ್ಠೋ ಭೂರ್ಧರ್ಮಯೂಪೋ ಮಹಾಮಖಃ ನಕ್ಷತ್ರನೇಮಿರ್ನಕ್ಷತ್ರೀ ಕ್ಷಮಃ ಕ್ಷಾಮಃ ಸಮೀಹನಃ. ಓಂ ಅನಿರ್ವಿಣ್ಣಾಯ ನಮಃ. ಭಗವಂತ ಎಂದಿಗೂ ತನ್ನ ಸೃಷ್ಟಿ, ಸಂಹಾರ ಇತ್ಯಾದಿ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಎಂದಿಗೂ ಬೇಸರಗೊಳ್ಳದವನು ಭಗವಂತ. ಹೀಗಾಗಿ ಭಗವಂತ ಅನಿರ್ವಿಣ್ಣಃ. ಓಂ ಸ್ಥವಿಷ್ಠಾಯ ನಮಃ. ಎಲ್ಲ ಹಿರಿಯರಿಗಿಂತ ಅತ್ಯಂತ ಹಿರಿಯನು ಭಗವಂತ. ಹೀಗಾಗಿ ಭಗವಂತ ಸ್ಥವಿಷ್ಠಃ. ಓಂ ಅಭುವೇ ನಮಃ. ವಿದ್ವಾಂಸರು ಭೂಹು ಎಂಬುದಾಗಿಯೂ ಅಭೂಹು ಎಂಬುದಾಗಿಯೂ ವರ್ಣನೆಯನ್ನು ಮಾಡುತ್ತಾರೆ. ಎಲ್ಲ ಕಡೆ ಪ್ರಕಾಶಮಾನನಾಗಿ ಎಲ್ಲರನ್ನೂ ಪ್ರೇರಣೆ ಮಾಡುವ ಅಂತಃಶಕ್ತಿ ಭಗವಂತ. ಹೀಗಾಗಿ ಭಗವಂತ ಭೂಹು. ಜನ್ಮವಿಲ್ಲದವನು ಭಗವಂತ. ಹೀಗಾಗಿ ಭಗವಂತ ಅಭೂಹು. ಓಂ ಧರ್ಮಯೂಪಾಯ ನಮಃ. ಧರ್ಮದ ಆಧಾರ ಸ್ತಂಭ ಭಗವಂತ. ಹೀಗಾಗಿ ಭಗವಂತ ಧರ್ಮಯೂಪಃ. ಓಂ ಮಹಾಮಖಾಯ ನಮಃ. ಇಡೀ ವಿಶ್ವವೆಂಬ ಸಿರಿಗೆ ಒಡೆಯನು ಭಗವಂತ. ಹೀಗಾಗಿ ಭಗವಂತ ಮಹಾಮಖಃ. ಓಂ ನಕ್ಷತ್ರ ನೇಮಯೇ ನಮಃ. ಪರಮಾತ್ಮನೊಬ್ಬನೇ ಜಗದೊಡೆಯ ಎಂದು ನಂಬುವ ಭಕ್ತರಿಗೆ ಆಸರೆಯಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ನಕ್ಷತ್ರ ನೇಮಿ. ಓಂ ನಕ್ಷತ್ರಿಣೇ ನಮಃ. ನಕ್ಷತ್ರಗಳ ಒಡೆಯ ಭಗವಂತ. ಹೀಗಾಗಿ ಭಗವಂತ ನಕ್ಷತ್ರೀ. ಓಂ ಕ್ಷಮಾಯ ನಮಃ. ಎಲ್ಲ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಕ್ಷಮಃ. ಓಂ ಕ್ಷಾಮಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ಪಕ್ವತೆಯತ್ತ ಕೊಂಡೊಯ್ಯುವವನು ಭಗವಂತ. ಹೀಗಾಗಿ ಭಗವಂತ ಕ್ಷಾಮಃ. ಓಂ ಸಮೀಹನಾಯ ನಮಃ. ಭಕ್ತರಿಗೆ ಒಳಿತನ್ನೇ ಮಾಡುವವನು ಭಗವಂತ. ಹೀಗಾಗಿ ಭಗವಂತ ಸಮೀಹನಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.